Hello guys, welcome back to my channel Soulful Tarot 777. ಇವತ್ತಿನ ಟಾಪಿಕ್ ಬಂದು ಲೇಟ್ ನೈಟ್ ಥಾಟ್ಸ್ ಏನು, ನಿಮ್ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ನಿಮ್ ಬಗ್ಗೆ ಏನಿದೆ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ನಿಮ್ ರಾಶಿ ಅಂಡ್ ನಿಮ್ ಪರ್ಸನ್ ರಾಶಿ ಮೇಲೆ ನಾನು ಇನ್ನೊಂದು ಚಾನೆಲ್ ನ ಓಪನ್ ಮಾಡಿದೀನಿ, ಸೋಲ್ ಸ್ಪೇಸ್ ಟ್ಯಾರೋ 777 ಅಂತ ಅಂದ್ಬಿಟ್ಟು. ಸೊ ಆದಷ್ಟು ಬೇಗ ಲಿಂಕ್ ನ ಕೊಡ್ತೀನಿ, ಅಥವಾ ಈ ವಿಡಿಯೋ ಕೆಳಗಡೆ ನಾನು ಕೊಟ್ಟರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಚೆಕ್ ಮಾಡಿ. ಈವನ್ ಅದೇ ರೀತಿಲೇ ಆ ವಿಡಿಯೋಗೂ ಆ ಚಾನಲ್ಗೂ ಸಹ ಸಪೋರ್ಟ್ ಮಾಡಿ. ಅಂಡ್ ಅಲ್ಲೂ ಸಹ ನಿಮ್ ರೀಡಿಂಗ್ಸ್ ನ ನೋಡ್ಬೋದು. ಓಕೆನಾ, ರಾಶಿ ಮೇಲೆ ನಿಮ್ ರೀಡಿಂಗ್ಸ್ ನ ನೋಡ್ಕೋಬಹುದು. ಓಕೆನಾ. ಅಂಡ್ ಪರ್ಸನಲ್ ರೀಡಿಂಗ್ಸ್ ಬೇಕು, ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಪರ್ಸನ್ ಲೇಟ್ ನೈಟ್ ಥಾಟ್ಸ್ ಏನಿದೆ? ಓಕೆ, ಸಿ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರೆ ತುಂಬಾ ಜನ ಅನ್ನೋದು ಕಾಣ್ತಾ ಇದೆ. ಇಲ್ಲಿ ನಿಮ್ ಕಡೆಯಿಂದಾನೆ, ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇದ್ದೀರಲ್ಲ, ನಿಮ್ ಕಡೆಯಿಂದಾನೆ ಇದು ನೋ ಕಾಂಟ್ಯಾಕ್ಟ್ ಆಗಿದೆ. ನಿಮ್ಮ ಕೋಲ್ಡ್ ಶೋಲ್ಡರ್, ಸೈಲೆಂಟ್ ಟ್ರೀಟ್ಮೆಂಟ್ ಆ ಪರ್ಸನ್ ನ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ತಗೊಂಡ್ ಬಂದಿದೆ. ರೀಸನ್ ಮೇ ಬಿ ಏನೇ ಇರ್ಬೋದು, ಅಥವಾ ನಿಮ್ಮ ಇಮ್ಮೆಚುರಿಟಿ ಇಂದ ಇರ್ಬಹುದು. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗಿದೆ ನಿಮ್ಗೂ ನಿಮ್ ಪರ್ಸನ್ಗೆ. ಬಟ್ ಇಲ್ಲಿ ನಿಮ್ ಪರ್ಸನ್ ಬಂದು ನಿಮ್ಮ ವಿಚಾರವಾಗೇನೆ ಇಲ್ಲಿ ಸ್ಟಕ್ ಆಗಿದ್ದಾರೆ. 50-50 ಹೇಗೆ ನಿಮ್ಮನ್ನ ಮತ್ತೆ ನಾನು ಪಡ್ಕೊಳ್ಳೋದು. ಅಂಡ್ ಒಂದು ಕಮಿಟ್ಮೆಂಟ್ ಆಗಿರ್ಬೋದು, ಅಥವಾ ಆ ಪರ್ಸನ್ಗೆ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಏನ್ ಬಂದಿದೆ ಅಂದ್ರೆ ಮದ್ವೆ ಆಗ್ಬಿಡ್ಬೇಕು. ಆರೆಲ್ಸ್ ನೀವ್ ರಿಪೀಟ್ ಮಾಡ್ತೀರಾ ಇದನ್ನ. ಮ್ಯಾನಿಫೆಸ್ಟ್. ಆ ಪರ್ಸನ್ಗೆ ಎಲ್ಲ ಇದೆ ಅವ್ರ ಲೈಫ್ ಅಲ್ಲಿ, ನೀವು ಒಬ್ರು ಬಿಟ್ಟು. ಅವರಿಗೂ ತಲೆ ಓಡ್ತಿಲ್ಲ. ಬಟ್ ಅವ್ರಿಗೆ ತಲೆ ಓಡ್ತಿರೋದು ಅವ್ರ ಥಾಟ್ ಥಿಂಕಿಂಗ್ ಪ್ರೊಸೆಸ್ ಅಲ್ಲಿ ಬರ್ತಾ ಇರೋದು ಏನಂದ್ರೆ ಮದ್ವೆ ಆಗ್ಬೇಕು ಫಸ್ಟ್. ಅವ್ರಲ್ಸ್ ನೀವು ಮತ್ತೆ ರಿಪೀಟ್ ಮಾಡ್ತೀರಾ ಅನ್ನೋ ಒಂದು ಭಯ ಬಂದಿದೆ ಆ ಪರ್ಸನ್ಗೆ. ನೀವ್ ಎಲ್ಲಿ ಬಿಟ್ಟೋಗ್ಬಿಡ್ತೀರಾ ಅನ್ನೋ ಒಂದು ಭಯ ಬಂದಿದೆ. ಸೊ ಅವ್ರ ಲೇಟ್ ನೈಟ್ ಥಾಟ್ಸ್ ಅಲ್ಲಿ ಇದೊಂದು ಥಾಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಹೇಗಾದ್ರೂ ಮಾಡಿ ನಿಮ್ಮನ್ನ ಹಿಂದೆ ಪಡ್ಕೋಬೇಕು, ನೀವ್ ಸಿಕ್ಕಿದ ಕೂಡಲೇ ಫಸ್ಟ್ ಮದ್ವೆ ಆಗ್ಬೇಕು ಅನ್ನೋದು. ಓಕೆನಾ. ಮೇ ಬಿ ರೀಸನ್ ಏನೇ ಇರ್ಬೋದು, ಬಟ್ ಅವ್ರ ಥಾಟ್ಸ್ ಅಲ್ಲಿ ಈ ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಇದೆ. ಈ ಫೀಲಿಂಗ್ಸ್ಗೆ, ಈ ಥಾಟ್ಸ್ಗೆ ನಿಮ್ ಪರ್ಸನ್ ಸ್ಟಕ್ ಆಗಿದ್ದಾರೆ ಇಲ್ಲಿ. ಅಥವಾ ಮೇ ಬಿ ನೀವು ಎಂಡ್ ಮಾಡ್ಬೇಕು ಅನ್ನೋದು ಸಹ ಇರ್ಬೋದು ಇಲ್ಲಿ. ಬಟ್ ಇಲ್ಲಿ ಆ ಪರ್ಸನ್ಗೆ ಎಂಡ್ ಮಾಡೋದಿಕ್ ಇಷ್ಟ ಇಲ್ಲ. ಫ್ಯೂಚರ್ ಅಲ್ಲಿ ಇದನ್ನ ಹ್ಯಾಪಿ ಫ್ಯಾಮಿಲಿ ತಗೋಬೇಕು, ಎಂಡ್ ಮಾಡ್ಬೇಕಂದ್ರೆ ವಿತ್ ಮ್ಯಾರೇಜ್ ಅಲ್ಲಿ ಇದನ್ನ ಎಂಡ್ ಮಾಡ್ಬೇಕು ಅನ್ನೋದನ್ನ ವೇಟ್ ಮಾಡ್ತಾ ಇದಾರೆ ನಿಮ್ ಪರ್ಸನ್. ಬಟ್ ಇಲ್ಲಿ ನೋಡಿದ್ರೆ ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಾ. ಅದು ಅವರಿಗೆ ಭಯ ತರಿಸಿದೆ. ಕ್ಲಾರಿಫೈ ಮಾಡಿ ಯೂನಿವರ್ಸ್, ಪ್ಲೀಸ್ ಕ್ಲಾರಿಫೈ ಮಾಡಿ. ಸಿ ಇದು ಪಾಸ್ಟ್ ಅಲ್ಲೂ ಅಷ್ಟೇ ಇದು ರಿಪೀಟ್ ಆಗಿದೆ. ಈ ಪ್ಯಾಟರ್ನ್ ಬಂದು ಈ ರಿಲೇಶನ್ಶಿಪ್ ಅಲ್ಲಿ. ಆರೆಲ್ಸ್ ನಿಮ್ ಸೈಡ್ ಯಾರಾದ್ರೂ ಥರ್ಡ್ ಪಾರ್ಟಿ ಇರ್ಬೋದು, ನೀವು ಥರ್ಡ್ ಪಾರ್ಟಿ ಮಾತು ಕೇಳ್ತಿರ್ಬೋದು. ನಾಟ್ ಈ ಪರ್ಸನ್ ರೀತಿಲೇ ಅಂತಲ್ಲ, ಯಾರಾದ್ರೂ ಬೇರೆ ನಿಮ್ ಫ್ರೆಂಡ್ಸ್ ಇರ್ಬೋದು, ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಇರ್ಬೋದು. ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ ಈ ಪರ್ಸನ್ ನೀವು ಮದ್ವೆ ಆಗೋದು. ಸೊ ಅವ್ರ ಮಾತಿಗೆ ನೀವು ಇನ್ಫ್ಲೂಯೆನ್ಸ್ ಆಗಿರ್ಬೋದು.
ಬಟ್ ನಿಮಗೂ ಮುಂಚೆ ತುಂಬಾನೇ ಆಸೆ ಇತ್ತು ಈ ಪರ್ಸನ್ ಮೇಲೆ, ಒಂದು ಸೆಲೆಬ್ರೇಷನ್ಸ್, ಆ ಕನ್ಸುಗಳನ್ನೆಲ್ಲ ನೀವು ಕಟ್ಕೊಂಡಿದ್ರಿ. ಯಾವ ರೀತಿ ಮದ್ವೆ ಆಗ್ಬೇಕು, ಹೇಗಿರ್ಬೇಕು, ಹೇಗ್ ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದು. ಬಟ್ ಇದು ನಿಮ್ಮಲ್ಲಿ ಸಡನ್ ಚೇಂಜಸ್ ಬಂದಿದೆ, ಇಲ್ಲಿ ಎಂಡ್ ಮಾಡ್ಬೇಕು ಈ ರಿಲೇಶನ್ಶಿಪ್ ನ ಅಂತ. ಬಟ್ ಇದು ಎಂಡ್ ಆಗ್ತಿಲ್ಲ, ಆ ಪರ್ಸನ್ ಎಫರ್ಟ್ಸ್ ಇಂದ ಇದು ಎಂಡ್ ಆಗ್ತಿಲ್ಲ ಇದು. ಬಿಕಾಸ್ ಆ ಪರ್ಸನ್ಗೆ ನೀವು ತುಂಬಾ ಇಂಪಾರ್ಟೆಂಟ್ ಇದ್ದೀರಾ ಇಲ್ಲಿ. ಓಕೆ, ಆರ್ಎಲ್ಸ್ ನೀವು ಮೂವ್ ಆನ್ ಸಹ ಆಗಿರ್ಬೋದು, ಇಲ್ಲಿ ಮೂವ್ ಆನ್ ಆಗಿರ್ಬೋದು, ಅಥವಾ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು. ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರೂ ನೀವು ಮೂವ್ ಆನ್ ಆಗಿರ್ಬೋದು, ನಿಮ್ಮ ಲೈಫ್ ಕಡೆ ಆಗಿರ್ಬೋದು, ಅಥವಾ ಈ ಪರ್ಸನ್ ಬೇಡ ಅಂತ ಎಂಡ್ ಮಾಡಿ ನೀವು ಮೂವ್ ಆನ್ ಆಗಿರ್ಬೋದು. ಇವರು ನಿಮ್ ಎಕ್ಸ್ ಸಹ ಬರ್ತಾರೆ. ಓಕೆನಾ, ಸಪೋಸ್ ನೀವು ಮೂವ್ ಆನ್ ಆಗಿದ್ರೆ, ಆರ್ಎಲ್ಸ್ ನಿಮ್ಮನ್ನ ಇನ್ನೂ ಬಿಟ್ಟು ಕೊಡ್ತಿಲ್ಲ ಈ ಪರ್ಸನ್ ಅಂತಂದ್ರೆ ನಿಮಗೂ ಇಂಟ್ರೆಸ್ಟ್ ಇದೆ, ಬಟ್ ಸ್ಟಿಲ್ ನೀವು ಇದನ್ನ ಎಂಡ್ ಮಾಡೋದಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಸಮ್ ಇನ್ಫ್ಲೂಯೆನ್ಸ್ ಇಂದ, ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಇಷ್ಟ ಇಲ್ಲ, ಅವ್ರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಅದರಿಂದ ಚೇಂಜಸ್ ಇಂದ ಸಡನ್ ಚೇಂಜಸ್ ಅನ್ನೋದು ಕಾಣ್ತಾ ಇದೆ ಇಲ್ಲಿ. ಅಂಡ್ ಆ ಪರ್ಸನ್ಗೆ ಕಳ್ಕೊಳ್ತೀನಿ ಅನ್ನೋ ಭಯ ತುಂಬಾ ಇದೆ. ಅಂಡ್ ಇವನ್ ಅವ್ರ ಕೆಲ್ಸದ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಿಲ್ಲ ಪ್ರಾಪರ್ ಆಗಿ. ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅನ್ನೋದು ಸಹ ಇಲ್ಲಿ ಯೋಚನೆ ಮಾಡಕ್ ಆಗ್ತಿಲ್ಲ. ಓಕೆನಾ, ಅಂಡ್ ಈ ವಿಚಾರವಾಗಿ ಕನ್ಫ್ಯೂಷನ್ಸ್, ಜಗ್ಲಿಂಗ್, ಅಂಡ್ ಅವ್ರಿಗೆ ಇರೋದಿಷ್ಟೇ ಸ್ಟ್ರಾಂಗ್ ಮೈಂಡ್ ಸೆಟ್, ಮದ್ವೆ ಆಗ್ಬೇಕು, ಅಗೇನ್ ಮದ್ವೆ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಇಂಟೆನ್ಷನ್. ಬಿಕಾಸ್ ನಿಮ್ಮಲ್ಲಿ ರಿಪೀಟ್ ಇದು ಆಗ್ತಿರೋದ್ರಿಂದ ಮ್ಯಾನಿಪ್ಯುಲೇಟ್, ನಿಮ್ಗೆ ಹೇಳ್ಕೊಟ್ಟು ನಮ್ಸೋ ರೀತಿಲಿ ಕಾಣ್ತಾ ಇದೆ ಇಲ್ಲಿ, ನೀವು ಥರ್ಡ್ ಪರ್ಸನ್ ಯಾರಿದಾರಲ್ಲ ಅವ್ರ ಕಡೆಯಿಂದ. ಸೊ ಇವ್ರಿಗೆ ಏನನ್ಸುತ್ತೆ, ನಾನು ಫೈಟ್ ಮಾಡಿದ್ರೆ ಈ ರಿಲೇಶನ್ಶಿಪ್ಗೋಸ್ಕರ ಖಂಡಿತ ಇಲ್ಲಿ ಸಕ್ಸಸ್ ಆಗುತ್ತೆ ಅಂತ ಆ ಪರ್ಸನ್ ಅವ್ರ ಎಫರ್ಟ್ಸ್ ನ ಕೊಡ್ತಾ ಇದಾರೆ. ಬಟ್ ಸ್ಟಿಲ್ ಇಲ್ಲಿ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಿದ್ದಾರೆ. ಬಿಕಾಸ್ ನೀವು ಅವ್ರು ಇದನ್ನ ಒಪ್ಕೊಳ್ತಿಲ್ವಲ್ಲ, ಸೊ ಹೆಲ್ಪ್ಲೆಸ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಯೂನಿವರ್ಸ್ ನಂಗೆ ಈ ಕಾರ್ಡ್ಸ್ ನ ಇನ್ನೂ ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ. ನಿಮಗೂ ಅನ್ಸುತ್ತೆ ಎಂಡ್ ಮಾಡಿ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ಬೇಕು ಆ ಪರ್ಸನ್ ಕಡೆ ಅಂತ. ಬಟ್ ಈ ಇನ್ಫ್ಲೂಯೆನ್ಸ್ ಅನ್ನೋದು ಬಿಡ್ತಿಲ್ಲ ನಿಮ್ಗೆ. ಬಿಕಾಸ್ ನೀವ್ ಹೋಗಿ ನಿಮ್ ಫ್ರೆಂಡ್ಸ್ ಹತ್ರ ಯಾರ ಹತ್ರ ಶೇರ್ ಮಾಡ್ಕೊಳ್ತಿದ್ದೀರಾ, ಅವರು ನಿಮ್ನ ರಾಂಗ್ ವೇ ನಲ್ಲಿ ನಿಮ್ಗೆ ಹೇಳ್ಕೊಡ್ತಿರ್ಬೋದು. ಬಟ್ ಈ ಪರ್ಸನ್ ಅಲ್ಲಿ ನೀವು ಕೆಲವು ತಪ್ಪುಗಳನ್ನ ನೋಡಿರ್ತೀರ, ಅದು ಮರ್ಜ್ ಮಾಡ್ಕೊಂಡಿರ್ತೀರ. ಸೊ ಅಲ್ಲಿಂದ ನೀವು ಸ್ಟ್ರಾಂಗ್ ಆಗಿ ನಿಮ್ ಫ್ರೆಂಡ್ಸ್ ನ ನೀವು ನಂಬ್ತಿರ್ತೀರ, ಅಥವಾ ನಿಮ್ ಫ್ಯಾಮಿಲಿನ. ಈ ರೀತಿಯಾದ ಮಿಸ್ ಕಮ್ಯುನಿಕೇಶನ್ಸ್ ಇಂದ ಇಲ್ಲಿ ನೀವು ಚೇಂಜ್ ಆಗಿದ್ದೀರಾ. ಸೊ ಒಂದು ಕಾರ್ನರ್ ಅಲ್ಲಿ ನಿಮ್ಗೆ ಮನಸ್ಥಿತಿ ಏನ್ ಹೇಳ್ತಿದೆ ಅಂತಂದ್ರೆ, ಈ ರಿಲೇಶನ್ಶಿಪ್ ನ ಗ್ರೋತ್ ಮಾಡ್ಬೇಕು, ರಿಕನ್ಸಿಲೇಷನ್ ಮಾಡ್ಕೋಬೇಕು, ನ್ಯೂ ಬಿಗಿನಿಂಗ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬೇಕು, ಒಂದ್ ರೀತಿ ನೀವು ಒಪ್ಕೊಳ್ಳೋದನ್ನ ಸರ್ಪ್ರೈಸ್ ಆಗಿ ಆ ಪರ್ಸನ್ಗೆ ತಿಳಿಸ್ಬೇಕು ಅನ್ನೋ ಒಂದು ಕನ್ಸರ್ನ್ ಸಹ ನಿಮ್ಗಿದೆ. ಬಟ್ ನೀವು ಸ್ಟ್ರಾಂಗ್ ಆಗಿ ಇದನ್ನ ಎಂಡ್ ಮಾಡೋದಿಕ್ಕೇನೆ ನೋಡ್ತಿದ್ದೀರಾ ಸ್ಟಿಲ್. ಅವರು ಹೊಸದಾಗಿ ಐಡಿಯಾಗಳನ್ನ ಮಾಡ್ತಿದ್ದಾರೆ, ಯಾವ ರೀತಿ ಇವ್ರನ್ನ ಅಪ್ರೋಚ್ ಮಾಡೋಣ, ಅವ್ರಿಗೂ ಸಾಕಾಗ್ಬಿಟ್ಟಿದೆ. ಈಗೋ ತೋರಿಸಿ ಸಹ ಇದ್ದಾರೆ ಆ ಪರ್ಸನ್, ಇವನ್ ಅವರು ಸಹ ಈಗೋ ತೋರಿಸಿದ್ದಾರೆ ನಿಮ್ಗೆ. ಬಿಕಾಸ್ ನೀವು ಚೇಂಜ್ ಆಗ್ತಿಲ್ಲ, ನೀವು ಒಪ್ಕೊಳ್ತಿಲ್ಲ ಅಂತ. ಅಂಡ್ ಲಾಸ್ಟ್ಗೆ ಅವ್ರ ಔಟ್ಕಮ್ ಫುಲ್ ಸೈಲೆಂಟ್ ಆಗಿ ಹೋಗ್ತಾರೆ. ಬಿಕಾಸ್ ಇಲ್ಲಿ ಅಪ್ರೋಚ್ ಮಾಡಿ 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 ಅವ್ರಿಗೆ ಸಾಕಾಗ್ತಿದೆ ಇದರಿಂದ. ಸೊ ಅವ್ರು ಏನ್ ಮಾಡ್ತಾ ಇದಾರೆ, ಸೈಲೆಂಟ್ ಆಗ್ತಿದ್ದಾರೆ. ಅವ್ರು ಫುಲ್ ಸೈಲೆಂಟ್ ಆಗೋದ್ರು ಅಂತಂದಾಗ ನೀವೇ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀರಾ ಇಲ್ಲಿ ಆ ಪರ್ಸನ್. ಓಕೆನಾ, ಈ ಪ್ರೀತಿ ಅಂತೂ ಮುಂಚೆ ಹೇಗಿತ್ತಲ್ಲ ಆ ರೀತಿ ಅಂತೂ ಇಲ್ಲ. ನಿಮ್ ಕೈಯಲ್ಲಿದೆ, ನೀವ್ ಹೇಗ್ ತಗೋಬೇಕು ಏನು ಅಂತ. ಓಕೆ, ನಿಮ್ ಲೈಫಿಗೆ ಏನ್ ಬೇಕು ಅಂತ ನೀವು ತಗೊಳ್ತಿದ್ದೀರಾ, ಮಾಡ್ತಿದ್ದೀರಾ, ಅದು ರೈಟ್ ವೇ. ಅದು ನಿಮ್ ಇಂಟೆನ್ಷನ್ಸ್ ನ ನೀವು ಓನ್ ಆಗಿ ಮಾಡಿದಾಗ, ಇನ್ಫ್ಲೂಯೆನ್ಸ್ ಇಂದ ಅಲ್ಲ. ನೆಕ್ಸ್ಟ್ ರಿಗ್ರೆಟ್ ಫೀಲ್ ಮಾಡ್ಕೊಳ್ಬಹುದು ನೀವು, ಈ ತರ ಪರ್ಸನ್ ನಾನು ಬಿಟ್ಬಿಟ್ಟೆ ಅಂತ. ಸೊ ನಿಮ್ ಇಂಟೆನ್ಷನ್ಸ್ ಏನ್ ಅನ್ಸ್ತಿದೆ, ಅಂಡ್ ನೀವು ಸ್ವಲ್ಪ ಕೂತು ಥಿಂಕ್ ಮಾಡಿ ನೋಡಿ ಅವ್ರ ಆಕ್ಷನ್ಸ್ ಏನಿದೆ ಅಂತ. ಓಕೆನಾ, ಗೈಡೆನ್ಸ್ ನೋಡೋಣ. ಯೂನಿವರ್ಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ.
ಖಂಡಿತ ಇದು ರಿಯೂನಿಯನ್ ಆಗುತ್ತೆ, ನೀವೇ ಮಾಡ್ಕೊಳ್ತೀರಾ ಸಹ. ಕೆಲವರು ಯಾರು ಮೂವ್ ಆನ್ ಆಗ್ಲಿಲ್ಲ ಅಲ್ಲ, ನೀವು ನಿಮ್ ಪರ್ಸನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ದೀರಾ, ಖಂಡಿತ ಕೊಡಿ. ಆ ಪರ್ಸನಲ್ ಚೇಂಜಸ್ ಇದೆ, ಅಥವಾ ಪಾಸ್ಟ್ ಅಲ್ಲಿ ಅವರೇ ಏನಾದ್ರೂ ಮಾಡಿ ನಿಮ್ಮನ್ನ ಚೇಂಜ್ ಮಾಡಿರ್ಬೋದು, ಬಟ್ ಸ್ಟಿಲ್ ಆ ಪರ್ಸನ್ ಅಲ್ಲಿ ಚೇಂಜಸ್ ಇದೆ ಅಂತಂದಾಗ ಖಂಡಿತ ನೀವು ಚೇಂಜ್ ಆಗಿ ಇಲ್ಲಿ ರಿಯೂನಿಯನ್ ನ ಮಾಡ್ಕೊಳ್ಳಿ. ಸೆಲೆಬ್ರೇಷನ್ಸ್ ಇದೆ ಅಂಡ್ ಒಂದು ಬ್ಯಾಲೆನ್ಸ್ ಅನ್ನೋದು ಬರ್ತಿದೆ, ಒಂದು ಪ್ರೋಗ್ರೆಸ್ ಅನ್ನೋದು, ಒಂದು ಅಪ್ವರ್ಡ್ ಒಂದು ಪ್ರೋಗ್ರೆಸ್ ಅನ್ನೋದು ಹೋಗ್ತಾ ಇದೆ. ಓಕೆನಾ? ಬಟ್ ಸ್ಟಿಲ್ ನಿಮ್ ಪರ್ಸನ್ ಅಂತೂ ಇಲ್ಲಿ ಡಿಪ್ರೆಷನ್ ಮೋಡ್ ಅಲ್ಲಿ ಇದಾರೆ, ಜಸ್ಟಿಸ್ ಆಗ್ತಿಲ್ಲ ಅನ್ನೋದಿದೆ. ಸರ್ಪ್ರೈಸ್ ಕೊಡೋರು ಒಪ್ಕೊಂಡು ಸರ್ಪ್ರೈಸ್ ಕೊಡ್ಬೋದು, ಬೇಡ ಅಂತ ಹೇಳೋರು ಮೂವ್ ಆನ್ ಆಗ್ಬೋದು, ಅದು ನಿಮ್ ಇಷ್ಟ. ಅದು ನಿಮ್ ಲೈಫಿಗೆ ಏನ್ ಬೇಕು ಅನ್ನೋದು ನಿಮಗೆ ಗೊತ್ತಿದೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಅಥವಾ ವಾಟ್ಸ್ಆಪ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.